ತೊಗರಿ ಮಧ್ಯಂತರ ಪರಿಹಾರ, ಶೇಂಗಾ ಬೆಳೆ ವಿಮೆಗಾಗಿ ಹೋರಾಟಕ್ಕೆ ಸೋಮವಾರ ರೈತ ಸಂಘಗಳ ಸಭೆ. ಹೌದು, ಇದು ಚಳ್ಳಕೆರೆ ತಾಲೂಕಿನಲ್ಲಿ ತೊಗರಿ ಬೆಳೆ ಮಧ್ಯಂತರ ಪರಿಹಾರ ಬಿಡುಗಡೆಯ ಕುರಿತು ಗೊಂದಲ ಸೃಷ್ಟಿಯಾಗಿದ್ದು, ರೈತ ಸಮುದಾಯದಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ್ ಅವರು ತೊಗರಿ ಬೆಳೆ ವಿಮೆ ಕಟ್ಟಿದ 3850 ರೈತರಿಗೆ ಮಧ್ಯಂತರ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿಕೆ ನೀಡಿದ್ದರೂ, ಅನೇಕ ರೈತರ ಖಾತೆಗೆ ಹಣ ಜಮೆಯಾಗಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಈ ನಡುವೆ ಶಾಸಕರು ಹಾಗೂ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಸಿಹಿ ಹಂಚಿರುವ ಘಟನೆ ರೈತ ಮುಖಂಡರಿಗೆ ಮುಜುಗರ ಉಂಟುಮಾಡಿದೆ. ತೊಗರಿ ಬೆಳೆಗೆ ಪರಿಹಾರ ಬಿಡುಗಡೆ ಮಾಡಿದರೆ ಶೇಂಗಾ ಬೆಳೆಗೆ ಏಕೆ ಬಿಡುಗಡೆ ಮಾಡಿಲ್ಲ? ಇದು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬಂತಾಗಿ ಬೆಳೆ ಎಷ್ಟು ಬಂದಿದೆ ಸರ್? ಈಗ ಬೆಳೆ ವಿಮೆ ಈ ತರ ಹೇಳಿ ಅದನ್ನ ಈಗ ಸರ್ಕಾರದಿಂದಲೂ ಸಹ ಈ ಮಂಜೂರು ಮಾಡಿರ್ತಕ್ಕಂಥದ್ದಿದೆ. ಎಷ್ಟು ಬಂದಿದೆ ಚಳ್ಳಕೆರೆ ತಾಲೂಕಿನಲ್ಲಿ ಮಧ್ಯಂತರ ಪರಿಹಾರನ ಪೂರ್ತಿ ಪರಿಹಾರ ಮಧ್ಯಂತರ ಪರಿಹಾರಕ್ಕೆ ಸಂಬಂಧಪಟ್ಟಾಗೆ ಏನು ತೊಗರಿ ಬೆಳೆಗೆ ವಿಮೆಯನ್ನ ಮಾಡಿಸಿರ್ತಕ್ಕಂಥ ರೈತರು 3850 ಜನ ರೈತರಿದ್ದು 3850 ಜನ ರೈತರಿಗೆ 3,52,87,000 ರೂಪಾಯಿ. ಸರಿ, ನಮ್ಮ ಚಳ್ಳಕೆರೆ ಸರ್ ಇದು ತಾಲೂಕು ಒಂದೇ 3,850 ಜನ ರೈತರು 3,52,87,000 ರೂಪಾಯಿ ನಮ್ಮ ರೈತರಿಗೆ ಮಧ್ಯಂತರ ತೊಗರಿ ಬೆಳೆ ವಿಮೆ ಪರಿಹಾರ ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು. ಚಳ್ಳಕೆರೆ ಮಾತ್ರ ಮಧ್ಯಂತರ ಪರಿಹಾರ ಬಂದ ಜಿಲ್ಲೆ ಒಳಗೆ ಬಂದ ಜಿಲ್ಲೆ ಇಲ್ಲ, ಚಳ್ಳಕೆರೆ ತಾಲೂಕು ತೊಗರಿ ಬೆಳೆ. ಯಾಕೆ ಅಂತಂದ್ರೆ ಬೆಳೆ ವೈವಿಧ್ಯತೆ ತಾಲೂಕಿನಿಂದ ತಾಲೂಕಿಗೆ ಬೇರೆ ಬೇರೆ ಇದೆ. ಈಗ ಇದರಲ್ಲಿ ತಗೊಂಡಾಗ ಸೂರ್ಯಕಾಂತಿ